Hello everyone, you are watching News Insights. ಅಕ್ರಮವಾಗಿ ನೇಮಕಾತಿ ನಡೀತಾ ಇರೋದಕ್ಕೆ ದೊಡ್ಡ ಭ್ರಷ್ಟಾಚಾರವನ್ನ ನಮ್ಮ ವಕೀಲರಾದಂಥ ಭ್ರಷ್ಟಾಚಾರ ಸರ್ ಎಲ್ಲ ಎಲ್ಲ ದಾಖಲೆಗಳಂತೆ ತಮ್ಮ ಮುಂದೆ ಇಡ್ತಾ ಇದ್ದಾರೆ. ಪೂರ್ತಿಯಾಗಿ ನಮಸ್ಕಾರ. ಇಲ್ಲಿ ಆಗಮಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ವೇದಿಕೆ ಪರವಾಗಿ ನಮಸ್ಕಾರ ಮತ್ತು ಸ್ವಾಗತ ಕೊಡ್ತಾ ಇದ್ದೀವಿ. ಈಗ ವಿಚಾರ ಏನು ಅಂತಂದ್ರೆ ಆದೇಶನ ಪ್ರಕಟಣೆ ಮಾಡಿದ್ದಾರೆ. ಈ ಆಪ್ಷನ್ ಇದೆ KPTC ಅಲ್ಲಿ, ಬೇರೆ ಇಲಾಖೆಗಳಲ್ಲಿ ಈ ವ್ಯವಸ್ಥೆ ಇಲ್ಲ. ಈ ವ್ಯವಸ್ಥೆ ಯಾರು ತಂದ್ರು ಅಂತ ನಮಗೂ ಗೊತ್ತಿಲ್ಲ. ಈ ಮುಂದಕ್ಕೆ ಕೇಳಿ ತಿಳ್ಕೋಬೇಕು. ಇದರಲ್ಲಿ ಏನಾಗಿದೆ ಅಂತಂದ್ರೆ 10% ಇವಾಗ 10th ಪಾಸ್ ಮಾಡಿ ಯಾವ ಒಂದು ಕೆಲಸಕ್ಕೆ ಅಸಿಸ್ಟೆಂಟ್ ಹಂಗೆ ಮಾತಾಡಿ. ಬೈಕ್ ಸ್ವಲ್ಪ ಕೆಳಗೆ ಇಟ್ಕೊಂಡು ಅಂತ ಇತ್ತು. ಡಿಪ್ಲೊಮಾ ಕೋರ್ಸ್ ಜಾಯಿನ್ ಆಗಬೇಕು ಅಂತಂದ್ರೆ ಕ್ರೈಟೀರಿಯಾಸ್ ಇದೆ. ಏನು ಅರ್ಬನ್ ಅಲ್ಲಿ ಇರಬೇಕು ಅಂತ ACT ಗೈಡ್ಲೈನ್ಸ್ ಇದೆ. ಅಂದ್ರೆ ಕಾಲೇಜಿಂದ 50 ಕಿಲೋಮೀಟರ್ ಒಳಗಡೆ ಇರುವಂತ ವಿದ್ಯಾರ್ಥಿಗಳು ಅಥವಾ ಯಾವ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನೆ ಆ ಕೆಲಸದಿಂದ 50 ಕಿಲೋಮೀಟರ್ ಒಳಗಡೆ ರೇಡಿಯಸ್ ಅಲ್ಲಿ ಕಾಲೇಜ್ ಇರಬೇಕು. ಕಾರಣ ಏನು ಅಂತಂದ್ರೆ ಅವರು ಯಾವುದೇ ಕಾರಣಕ್ಕೂ ರಜೆ ಹಾಕ್ಬಿಟ್ಟು ಕೆಲಸಕ್ಕೆ ಕಾಲೇಜಿಗೆ ಬರೋವಾಗಿಲ್ಲ. ಕೆಲಸ ಮಾಡ್ಬೇಕು ಪ್ರತಿದಿನ. ಕೆಲಸ ಆದ್ಮೇಲೆ ಕಾಲೇಜಿಗೆ ಬರಬೇಕು. ಇವರು ಇಲ್ಲಿ ಏನಾಗಿದೆ, ಬಂದು ಇಲ್ಲಿ ಸೇರ್ಕೊಳ್ಳುವಂತವ್ರು ಲೈನ್ಮೆಂಟ್ ಆಗಿ ಅಸಿಸ್ಟೆಂಟ್ ಆಗಿ ಅಥವಾ ಗ್ರೂಪಿಯಾಗಿ ಸೇರ್ಕೊಂಡಿರ್ತಾರೆ. ಬಂದು ಕೆಲವೊಂದು ಕಾಲೇಜಲ್ಲಿ ವಿಶೇಷವಾಗಿ ಅದರಲ್ಲಿ ನಾಟಿ ಕಾಲೇಜ್ ಅಂತ ರಾಜಕೀಯದಲ್ಲಿ ಇರುತ್ತೆ. ಅಲ್ಲಿ ಬಂದು ಅಡ್ಮಿಷನ್ ತಗೊಂಡ್ಬಿಡ್ತಾರೆ. ಇವ್ರು ಕೆಲವು ಹೆಸರುಗಳನ್ನ ನಾನು ಹೇಳ್ತೀನಿ. ಅವರೆಲ್ಲಾನು ಕಾಲೇಜಿಗೆ ಅಡ್ಮಿಷನ್ ಹಾಕಕ್ಕೆ ಅಥವಾ ಅಪ್ಲಿಕೇಶನ್ ಹಾಕಕ್ಕೆ ಅನರ್ಹರು. ಆದ್ರೆ ಅವರು ಪರ್ಸೆಂಟೇಜ್ 95%, 98% ತಗೋತಾರೆ. ನಾವೆಲ್ಲ ಓದಿರ್ತೀವಿ, ನಾವೆಲ್ಲ ಡಿಗ್ರಿ ಮಾಡಿದ್ದೀವಿ, LLB ಮಾಡಿದ್ದೀವಿ. ನಾವೆಲ್ಲ 50-60% ಕಾಲೇಜುಗಳಿಗೆ ರೆಗ್ಯುಲರ್ ಆಗೋದ್ಮೇಲೆ ಡಿಪ್ಲೊಮಾ ಆಗಲಿ ಇಂಜಿನಿಯರಿಂಗ್ ಆಗಲಿ ರ್ಯಾಂಕ್ ತಗೊಂಡು ಸಹ 85-90% ಅಷ್ಟೇ ತಗೊಂಡಿರ್ತಾರೆ ಈಗಲಲ್ಲಿ. ಇವರು ಡಿಪ್ಲೊಮಾದಲ್ಲಿ 98, 97, 95%. ಕಾರಣ ಏನು ಅಂತಂದ್ರೆ ಇವರು ಎಕ್ಸಾಮ್ ಬರೆಯೋದೇ ಇಲ್ಲ. ಅಲ್ಲಿ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರೆ. ಆ ನಾಟ್ಯ ಕಾಲೇಜಲ್ಲಿ ಸಿಗಾಕೊಂಡು ಆ ಎಕ್ಸಾಮ್ ನಡೆಯುವಂತ ದಿವಸನೇ ಫೋನ್ ಪೇಮೆಂಟ್ ಮಾಡಿರ್ತಾರೆ ಸ್ಟೂಡೆಂಟ್ಸ್. ಅದೆಲ್ಲಾನು ವಿಚಾರಿಸಿ ತನಿಖೆ ಮಾಡಿದವಾಗ ಅಲ್ಲಿರುವಂತ ಸ್ಟಾಫ್ ಏನ್ ಹೇಳ್ತಾರೆ ಅಂದ್ರೆ ನಾವು ಸಾಲ ರೂಪದಲ್ಲಿ ತಗೊಂಡಿದ್ದೀವಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಇವರು ಎಕ್ಸಾಮ್ ಬರೆಯಲ್ಲ, ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸರ್ಟಿಫಿಕೇಟ್ ತಗೊಂಡು ಬಂದು ಈ ನೇಮಕಾತಿಯಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಗ್ರೂಪ್ ಡಿ ಆಗಿದ್ದಂತ ವ್ಯಕ್ತಿ ಇವತ್ತು ಇಂಜಿನಿಯರ್ ಆಗ್ತದೆ. ನಾವು ABCD ಬರಲ್ಲ. ಆಮೇಲೆ ಅವ್ರ ಹಾಗೆ JE ಆಗ್ತಾರೆ. ಈಗ ಆಮೇಲೆ AE ಆಗ್ತಾರೆ, AWE ಆಗ್ತಾರೆ. ಪ್ರಮೋಷನ್ ಹಾಕೊಂಡು ಹೋಗ್ತಾ ಇರ್ತಾರೆ. ಇದ್ರ ಹಿಂದೆ ಉನ್ನಾರ ಇರುವಂತದ್ದು ನಮಗೆ ಕೇಳ್ಪಟ್ಟಿರುವಂತದ್ದು MD KPTC ಅಲ್ಲಿ. ಅವ್ರ ಸಂಬಂಧಿಕರಿಗೆ ಯಾಕೋ ಸಹಾಯ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ತರಾತುರಿಯಲ್ಲಿ ನೇಮಕಾತಿನ ಆದೇಶ ಮಾಡಿದ್ದಾರೆ. 15ನೇ ತಾರೀಕು ಸಾಯಂಕಾಲ ಬರೀತಾರೆ, ನೇಮಕಾತಿನ ರಿಲೀಸ್ ಮಾಡ್ತಾರೆ. ಅವ್ರು ಹೇಳೋದೇನು 14ನೇ ತಾರೀಕಿಗೆ ನಾವು ರಿಲೀಸ್ ಮಾಡಿದೀವಿ ಅಂತ. ಕ್ಯಾಂಡಿಡೇಟ್ಸ್ ಗೊತ್ತಾಗೋದು 15ನೇ ತಾರೀಕು. 14ನೇ ತಾರೀಕಿಗೆ ಮಿನಿಟ್ಸ್ ಆಫ್ ಮೀಟಿಂಗ್ ಮಾಡಿ ನಾವು ಪಬ್ಲಿಷ್ ಮಾಡಿದೀವಿ ಅಂತ ಹೇಳ್ತಾರೆ. ನಾವು ಇದನ್ನ ಮಾನ್ಯ NS ಸಚಿವರು ಮತ್ತೆ ACS MD ಅವರ ಗಮನಕ್ಕೆ ತಂದವಾಗ ಕೇವಲ 15 ದಿವಸ ಹೆಚ್ಚಿನ ಕಾಲಾವಕಾಶ ಕೊಟ್ಟಿದ್ದಾರೆ. ನಾವು ತನಿಖೆ ಮಾಡ್ತೀವಿ, ಇದನ್ನೆಲ್ಲ ಸರಿಯಾಗಿ ಇಂಜಿನಿಯರ್ ಓದಿದಾರ. ಈ ಸುರೇಶ್ ಕೇವಿ ಅನ್ನೋ ವ್ಯಕ್ತಿ ಹಿಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇಲ್ಲೆಲ್ಲ ಅಕ್ರಮ ನಡೆದು ತಗ್ಲಾಕೊಂಡಿದ್ದಾರೆ, ತನಿಖೆ ಮಾಡಿ ಅಂತ. ಅದ್ರ ಬಗ್ಗೆ ಯಾವುದೇ ತನಿಖೆ ಮಾಡ್ತಾ ಇಲ್ಲ. ಇವತ್ತು ನಾವು ನೀಟು ಮತ್ತೆ ಇನ್ನಿತರ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದೆ ಅಂತ ಹೇಳಿ ದೇಶಾದ್ಯಂತ ಹೋರಾಟ ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿ ನಿಜವಾಗ್ಲೂ ಡಿಗ್ರಿ ಪಡೆದಿರುವಂತ ಡಿಪ್ಲೊಮಾ ಪಡೆದಿರುವಂತ ವ್ಯಕ್ತಿಗಳು ಹೊರಗಡೆ ಸಾಕಷ್ಟು ಜನ ನಿರುದ್ಯೋಗಿದ್ದಾರೆ. ಅವರ ಪರಿಸ್ಥಿತಿ ಏನು?
ಇಂಥವ್ರು ಅಡ್ಡದಾರಿಯಿಂದ ಇಟ್ಕೊಂಡು ಹುದ್ದೆಗಿರಿಸ್ಕೊಳ್ಳೋದಾದ್ರೆ ಪ್ರಾಮಾಣಿಕವಾಗಿ ಓದಿರುವಂತಹ ವಿದ್ಯಾರ್ಥಿಗಳಿಗೆ ಎಲ್ಲಿ ಅವರಿಗೆ ಅವಕಾಶ ಸಿಗುತ್ತೆ ಅಂತ ನಾವು ಈ ಸರ್ಕಾರನ ಕೇಳ್ತಾ ಇದ್ದೀವಿ. ತಕ್ಷಣ ನಮ್ಮ ವೇದಿಕೆಯಿಂದ ಅರ್ಥ ಮಾಡಿದ್ದೀವಿ. ನೀವು ತಕ್ಷಣ ಹಿಂತೆಗೆದುಕೊಳ್ಳಿ, ಇದನ್ನು ತನಿಖೆ ಮಾಡಿ, ಪೂರ್ಣ ತನಿಖೆ ಆದ್ಮೇಲೆ ನೀವು ಮತ್ತೆ ನೇಮಕಾತಿ ಆದೇಶನ ನೋಟಿಫಿಕೇಶನ್ ಮಾಡಿ ಅಂತ ಹೇಳಿ ನಾವು ಅಲ್ಲಿ ಕೇಳಿದ್ವಿ. ಇವತ್ತು ವೇಳೆ ನಮ್ಮ ಮಾತು ಕೇಳಿಲ್ಲ ಅಂತಂದ್ರೆ ನಾವು ಉಗ್ರವಾದ ಹೋರಾಟ ಮಾಡಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದೀವಿ. ಮಾಡಿ ಅಂದ್ರೆ ಕೆಲಸವನ್ನ ಬಿಟ್ಟು ರಾಜಾಜಿನಗರಕ್ಕೆ ಬಂದು ಓದಿ ಡಿಪ್ಲೊಮಾ ಪಾಸ್ ಮಾಡಿದ್ದಾರೆ. ಸೊ ಇದೊಂದು ಸಾಕು ಸ್ಕ್ಯಾಮ್ ಆಗಿದೆ ಇದರಲ್ಲಿ ಅಂತ ಹೇಳೋದಕ್ಕೆ. ಬೇರೆ ಏನು ದೊಡ್ಡ ಮಟ್ಟಕ್ಕೆ ಥಿಂಕ್ ಮಾಡೋದಿಲ್ಲ. ಇಂತಹ ಸಿಂಪಲ್ ಕಾಮನ್ ಸೆನ್ಸ್ ಅನ್ನ ಕಳೆದುಕೊಂಡಿರುವಂತಹ MD ಅವರಿಗೆ ನಾವು ನೇರವಾಗಿ ಪ್ರಶ್ನೆ ಕೇಳಕ್ ಬಯಸ್ತೀವಿ. ನಿಜವಾಗ್ಲೂ ಒಬ್ಬ ಮನುಷ್ಯ ಓದ್ಕೊಂಡು ನಾಟಕ ಕಾಲೇಜಿಗೆ ಬಂದು ಸ್ಟಡಿ ಮಾಡಬಹುದಾ ಅಂತ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಒಂದು ರಚನಾ ಕಮಿಟಿಯನ್ನ ಸೃಷ್ಟಿಸಿ ಆ ಕಮಿಟಿಯಲ್ಲಿ ಪ್ರೂವ್ ಆಗಿದೆ ಇವರು ದುಡ್ಡನ್ನು ತಗೊಂಡಿದ್ದಾರೆ, ಎಕ್ಸಾಮ್ ಅಲ್ಲಿ ಫೋನ್ ಪೇ ಗೂಗಲ್ ಪೇ ಆಗಿದೆ. ಆ ಗೂಗಲ್ ಪೇ ಆಗಿರೋದನ್ನ ಇವ್ರು ಹೇಳ್ತಾರೆ ಇಲ್ಲ ನಾವು ಸಾಲ ಪಡೆದೇ ಅಂತ. ಸ್ಟೂಡೆಂಟ್ ಸಾಲ ಮಾಡೋದು ಪಡೆಯೋದು ಇಲ್ಲೀಗಲ್ ಅನ್ನೋದನ್ನ ಇವರು ಕಮಿಟಿಯಲ್ಲಿ ಅದನ್ನು ಸ್ಪಷ್ಟ ಮಾಡಿದ್ದಾರೆ. ಸೊ ಅವರ ಹೆಸರನ್ನ ಹೇಳಕ್ಕೆ ಇಷ್ಟಪಡ್ತೀವಿ, ಯಾಕಂದ್ರೆ ಅವರಿಗೆ ಒಂದು ರೆಸ್ಪೆಕ್ಟ್ಫುಲ್ ಆಗಿರ್ತಾರೆ ಅಂತ. ಪಾಪಣ್ಣ ಅಂತ, ಮುರಳಿ, ಅವಿನಾಶ್ ರೆಡ್ಡಿ, ಶಿವರೆಡ್ಡಿ, ಶಂಕರ್ ಹನುಮಾನ್, ರಜನಿ PS, ಅಜಿತ್ ಕುಮಾರ್ ಎಲ್ಲ ಮಾತ್ರ ಇಂಡಿಯನ್ಸ್. ಚೇತನ್ MD ಮಾತನಾಡಿ, ಹೊರಪ್ಪ ಮತ್ತೆ ಸಿದ್ದಪ್ಪ ಕುಮಾರಿ, ಆಮೇಲೆ ಶಿವಾಜಿ AS. ಸೊ ಇವರೆಲ್ಲರೂ ಆಲ್ಮೋಸ್ಟ್ ಬಂದಿರೋದು 95 ಕಿಲೋಮೀಟರ್, 62 ಕಿಲೋಮೀಟರ್, 70 ಕಿಲೋಮೀಟರ್ ಇಲ್ಲಿಂದ. ಅಂಡ್ ಅತಿ ಇಂಪಾರ್ಟೆಂಟ್ ಆಗಿ ಹೇಳಿದಂಗೆ ನೀವು ಸ್ಟಡಿ ಮಾಡಬೇಕು ಅಂದ್ರೆ ರೇಡಿಯಸ್ ಕಾಲೇಜು 50 ಕಿಲೋಮೀಟರ್ ಒಳಗಿರಬೇಕು. ಯಾಕೆಂದ್ರೆ ನೀವು ಕೆಲಸ ಮಾಡ್ತಾ ಇರ್ತೀರಿ, ಈವ್ನಿಂಗ್ ಕಾಲೇಜ್ ಹೋಗ್ಬೇಕು ಅಂದ್ರೆ ನೀವು ಹೋಗಿ ಬರೋ ತರ ಆಗಬೇಕು, ಸ್ಟಡಿ ಮಾಡ್ತಾ ತರ ಇರಬೇಕು. ಈ ಎರಡನ್ನು ನಾವು ಹೋಗಿ ಸಾಧ್ಯತೆ ಇಲ್ಲ. ಹೋಗಿ 95% ಕಟ್ಟಿದ್ದಾರೆ ಅಂತಂದ್ರೆ ಇದು ಗಿನ್ನಿಸ್ ರೆಕಾರ್ಡ್ ಹಾಕಬೇಕು. ದುರದೃಷ್ಟ ಇವರಿಗೆ ಜೈ ಪೋಸ್ಟ್ ಕೊಡ್ತಾ ಇದೆ ಸರ್ಕಾರ. ಇಂತಹ ಜೈಗಳು ಏನು MD ಪುತ್ರ ಬರೀಬಹುದು, ಏನು ನಮ್ಮ ಸಮಾಜನ ಉದ್ಧಾರ ಮಾಡಬಹುದು, ಇಲ್ಲಿ ಎಷ್ಟು ಮಟ್ಟಿಗೆ ಬೆಸ್ಕಾಂ ಅಥವಾ KPTCಯಲ್ಲೂ ಇದು ದೊಡ್ಡ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ ಅಂತ ವೀಕ್ಷಕರು ಹಾಗೂ ಜನರು ನೋಡಿ ನಿರ್ಧಾರ ಪಡಿ. ಸರ್ಕಾರ ನಿಜವಾಗ್ಲೂ ನಾಚಿಕೆ ಆಗಬೇಕು. ಇಂತಹ ಅಧಿಸೂಚನೆಗಳನ್ನ ಈಗಲಾದ್ರೂ ತಿಳಿಸಿಲ್ಲ ಅಂತಂದ್ರೆ ನಾವು ಪ್ರತಿಭಟನೆ ಮಾಡಿ ಹೇಳಿದ್ವಿ. ಪ್ರೈಮರಿ ಅಂಶದಲ್ಲಿ ನಾವು ಹೇಳ್ತಾ ಇದ್ದೀವಿ ನೋಡ್ರಿ, ಇದು ಶೇಮ್ಫುಲ್ ಆಕ್ಟ್ ಅಂತ. ಇದನ್ನ ಬಿಟ್ಟು ಏನಾದ್ರು ಅಧಿಸೂಚನೆಯನ್ನ ಮಾಡಿ ಇವ್ರನ್ನ ನಿಜವಾಗ್ಲೂ ನೇಮಕಾತಿ ಮಾಡಿದ್ರೆ ನಮ್ಮ ಸರ್ಕಾರದಲ್ಲಿ ಎಲ್ಲ ಸತ್ತೋಗಿದೆ ಅಂತ ಅರ್ಥ. ಹಾಗಾಗಿ ನಮ್ಮ ಸಂಸ್ಥೆ ಏನಿದೆ ನಾವು ಗಂಟಾಘೋಷಣೆ ಇಟ್ಟಿದ್ದೀವಿ, ಈ ಪ್ರಕರಣವನ್ನ ಇಲ್ಲಿ ಕೈ ಬಿಡುವುದಿಲ್ಲ. ಈ ಅಧಿಸೂಚನೆಯನ್ನ ಕ್ಯಾನ್ಸಲ್ ಮಾಡಬೇಕು. ಹಾಗೂ ಇಂತಹ ಫ್ರಾಡ್ಗಳಿದ್ದಾರೆ ಅಥವಾ ಬೇಗ ಏನು ಪಾಸ್ ಮಾಡ್ಕೊಂಡು ಬಂದಿದ್ರೆ ಇನ್ವೆಸ್ಟಿಗೇಷನ್ ಮಾಡಿ ಕೆಲಸದಿಂದಲೇ ತೆಗೆದುಹಾಕಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.